ಹೇಳ್ತಾರೆ. ನೀವು ಗಮನಿಸಬೇಕು, ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ. ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಜಿಎಸ್ಡಿಪಿಯ 25% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ ಅಂತಂದ್ರೆ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ ಆ ಆಕ್ಟ್ ನಲ್ಲಿ. 2002ರಲ್ಲಿ ಆಗಿರೋದು ಅದು. 2002ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಪಾಸ್ ಮಾಡಿದ್ರು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನು ಪಾಸ್ ಮಾಡಿದ್ರು. ಅದರ ಪ್ರಕಾರ ರಾಜ್ಯ 3%ಗಿಂತ 25%ಗಿಂತ ಹೆಚ್ಚು ಸಾಲ ಮಾಡಬಾರದು ಅಂತ ಇರ್ತದೆ. ನಾವು 24.91% ಸಾಲ ಮಾಡಿದ್ದೀವಿ. ಹೇಳೋದು ಗೊತ್ತಾಯ್ತಲ್ಲ. ಸಾಲ ನಾವು ತಗೊಂಡಿರೋದು 24.91. ನಮಗೆ ಅವಕಾಶ ಇರ್ತಕ್ಕಂಥದ್ದು 25% ವರೆಗೆ. well within the parameters prescribed in the Fiscal Responsibility Act. ಅದು ಒಂದಾಯ್ತಾ. ಆಮೇಲೆ ಎರಡನೇದು ವಿತ್ತೀಯ ಕೊರತೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನಂತ ಹೇಳಿದ್ದಾರೆ ಅಂತಂದ್ರೆ 3%ಗಿಂತ ಜಾಸ್ತಿ ಹೋಗಬಾರದು. ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಹೋಗಬಾರದು. ಜಿಎಸ್ಟಿಪಿಯ 3%ಗಿಂತ ಜಾಸ್ತಿ ಹೋಗಬಾರದು. ನಾವು 2.95 ಅಂದ್ರೆ 3% ಒಳಗಡೆ ಇದೆಯಲ್ಲ. ಅವ್ರಿಗೆ ಪಾಪ ಅಶೋಕ ಅವ್ರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ ನನಗೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡು ಮಾತಾಡ್ಬೇಕು ಯಾವಾಗಲೂ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಇದೆ. 3 ಮಾನದಂಡಗಳನ್ನು ಗುರುತಿಸಿದ್ದಾರೆ. ಒಂದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು ಆರೋಗ್ಯಕರವಾಗಿದೆ ಅಂತಂದ್ರೆ, ಫಿಸ್ಕಲ್ ಡಿಸಿಪ್ಲಿನ್ ಇದೆ ಅಂತಂದ್ರೆ ಒಂದು ಮೊದಲನೇ ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಆಗಬಾರದು. ಮೂರನೇದು ಸಾಲ, ಒಟ್ಟು ಸಾಲ ರಾಜ್ಯದ್ದು ಅದರ ಈ ವರ್ಷ ತಗೊಳ್ತಕ್ಕಂಥದ್ದು, ಮುಂದಿನ ವರ್ಷ ತಗೊಳ್ತಕ್ಕಂಥ ಸಾಲ ಜಿಎಸ್ಟಿಪಿಯ 25%ಗಿಂತ ಜಾಸ್ತಿ ಇರಬಾರದು. ನಮ್ಮದು ಫಿಸ್ಕಲ್ ಒಂದು ಮಾನದಂಡ ಇದೆಯಲ್ಲ, ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅನ್ನೋದು ಇದೆಯಲ್ಲ, ಅದು ಹೋದ ಸಾರಿ 27,000 ಕೋಟಿ ಇತ್ತು. ಈ ವರ್ಷ 19,000 ಕೋಟಿಗೆ 26 ಆಗಿದೆ. ಆಮೇಲೆ ಈ ಮುಂದಿನ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿರೋದು ಎಷ್ಟಪ್ಪ ಅಂತಂದ್ರೆ 19,262 ಕೋಟಿ. 19,262 ಕೋಟಿ. ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್. ಈಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದ್ದೀವಿ, ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ. ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯ್ತು ಅಂತಂದ್ರೆ, ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರಿಂದ ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲೂ ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಸರ್ಪ್ಲಸ್ ಆಗೋಗಿದೆ ಅಂತಂದ್ರೆ ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ.
ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ರೆ ರೆವಿನ್ಯೂ ರಿಸೀಟ್ಸು ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ? ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆ ಗೊತ್ತಾ ಅವ್ರಿಗೆ? ದಯಮಾಡಿ ನೀವು ಕೇಳಬೇಕು ಅವ್ರಿಗೆ. 4.61 4.61 ಕೇಂದ್ರ ಸರ್ಕಾರದ ಫಿಸ್ಕಲ್ ಡಿಫಿಸಿಟ್ 4.61. ಆಮೇಲೆ ನಮ್ಮದು ಇರ್ತಕ್ಕಂಥದ್ದು ಎಷ್ಟು? 2.95. ಯು ಮಸ್ಟ್ ನೋ, ಅಶೋಕ ಶುಡ್ ನೋ. ಆಮೇಲೆ ಹೊಣೆಗಾರಿಕೆ ಎಷ್ಟಿದೆ ಗೊತ್ತಾ? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 53,11,000 ಕೋಟಿ ಇತ್ತು. 53,11,000 ಕೋಟಿ. ಈಗ ಎಷ್ಟಾಗಿದೆ ಗೊತ್ತಾ? 2,01,000 ಕೋಟಿ. 2,05,000 ಕೋಟಿ. 56%. ಅವ್ರದ್ದು ಸಾಲ ಎಷ್ಟಪ್ಪ?